ಜೆಡಿಎಸ್ 4 ಕ್ಷೇತ್ರದಲ್ಲೂ ಅಲ್ಲೂ ಹೌದೌದೌದೌದು ಅದು ಈ ನಾನು ಹೇಳಿದ್ನಲ್ಲ ಸರ್, ಈ ಮುಂದೆ ಉರಿಯಾಳುಗಳಾಗಬೇಕು ಅಂತಕ್ಕಂಥವರೆಲ್ಲ ಒಗ್ಗಟ್ಟಿನಿಂದ ಭಾಳ ಶ್ರಮಪಟ್ಟು ಕೆಲಸ ಮಾಡಿದ್ರು. ಅದರ ಶ್ರಮದ ಫಲ. ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಬಂದರು, ಡಿ ಕೆ ಅವ್ರು ಬಂದರು, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದೆ. ನಾವು ಕ್ಯಾಂಪೇನ್ ಮಾಡಿದ್ವಿ. ಡಿ ಕೆ ಸುರೇಶ್ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ. ಬೆಂಗಳೂರು ಟೌನ್ ನಗರ ಮುಕ್ಕಾಲು ಭಾಗ ಸೇರುತ್ತೆ, ಕಾಲು ಭಾಗ ಗ್ರಾಮೀಣ ಸೇರುತ್ತೆ. ಅದರಲ್ಲಿ ಆಗಬೇಕಾದಂಥ ವ್ಯತ್ಯಾಸ ಆಗಿದೆ. ಏನು ಮಾಡ್ತೀವಿ, ಆಗಿದೆ. ಎಕ್ಸಿಟ್ ಪೋಲ್ ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರನ್ನೇನು ಅನ್ನಂಗಿಲ್ಲ. ನಾವೇನು ಆ ಸಮೀಕ್ಷೆರವ್ರು ಎಲ್ಲೆಲ್ಲಿಂದ ಬರ್ತಾರೋ, ಯಾತಾತಳಿಂದ ಬರ್ತಾರೆ. ಆಗ ಎಲ್ಲೋ ಒಂದು 25 ಜನ ಕೇಳ್ತಾರೆ, ಅದ್ರ ಮೇಲೆ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ. ಎಕ್ಸಿಟ್ ಪೋಲು ರಾಹುಲ್ ಗಾಂಧಿ ಹೇಳಿದ್ದು ಕರೆಕ್ಟ್ ಇದೆ. ಒಂದು 50 ಸೀಟ್ ಮಿಸ್ ಆಗಿದೆ. ಅವರು ಅಷ್ಟು ಕಷ್ಟಪಟ್ಟಿರೋ ಹೊತ್ತಿಗೆ, ಅಷ್ಟು ವಾತಾವರಣ ಇರೋ ಹೊತ್ತಿಗೆ ಅವರು ಹೇಳಿದ್ದು ನಮ್ಮದು 295 ಬರುತ್ತೆ ಅಂತ ಮಾಡಿದ್ದಾರೆ ಅವರು ನಾಯಕರು. ಈ ರಾಜ್ಯ, ಈ ದೇಶಕ್ಕೆ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಮಾಡಿದ್ರು. ಈಗ ನೋಡಬೇಕು. ಈಗ ಇರ್ತಕ್ಕಂಥದ್ದು ಈಗ 2-3 ರಾಜ್ಯಗಳ ಮೇಲೆ, ಆಂಧ್ರ ಮತ್ತು ಇದ್ರ ಮೇಲೆ ಮಮತಾ ಬ್ಯಾನರ್ಜಿ ಮೇಲೆ ಬಿಹಾರ್, ನಿತೀಶ್ ಇವರೆಲ್ಲರ ಮೇಲೆ ನಿಲ್ಲುತ್ತೆ. ಏನಾಗುತ್ತೆ ಅನ್ನೋದನ್ನು ಅದು ದೊಡ್ಡದು. ಅದು ಡೆಲ್ಲಿ ಬಹುದೂರೈ. ನಾವು ಇಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಹಾಕಕ್ಕಾಗಲ್ಲ. ಬಹುದೂರೈ ಅಲ್ಲ. ನಾವೆಲ್ಲ ಸಣ್ಣ ಪುಟ್ಟರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ನಾಯಕತ್ವದ ವಿರುದ್ಧ ಸಿಡಿದೆದ್ದು ಗೆದ್ದಿದ್ದೀವಿ ಅಂದ್ರೆ ಖುಷಿ ಆಗ್ತಲ್ವ ಸರ್? ಇದೇನು ಸಾಮಾನ್ಯವಾದ ಖುಷಿನ? ಅದು ಶ್ರೇಯಸ್ ಪಟೇಲ್ ಹತ್ರಲ್ಲೊಬ್ಬರು ಕರ್ಕೊಬಂದು ನಿಲ್ಲಿಸಿ ಇದು ಮಾಡಿ ಎಲ್ಲ ಹೋರಾಟ ಮಾಡಿ ಗೆಲ್ಸಿದೀವಲ್ಲ ಸರ್. ಹಾಂ, ಅದೇನು ಸಾಮಾನ್ಯವಾದ ಖುಷಿನ ಅದು? ಹಾಂ, ಈಗ ಹೇಳ್ಯಾರಲ್ಲ ಸಿದ್ದರಾಮಣ್ಣರು ಬಂದುತ್ತೆಲ್ಲ ಹೇಳ್ಯಾರಪ್ಪ, ಶಿವಲಿಂಗೇಗೌಡ ಮಂತ್ರಿ ಮಾಡ್ತೀವಿ ಅಂತ. ಅದು ಅವ್ರಿಗೆ ಬಿಟ್ಟದ್ದು. ವಿಶ್ವಾಸ ಇದೆ ಸರ್? ವಿಶ್ವಾಸ ನಮಗೆ ಮೊದಲೇ ಇತ್ತು. ನನ್ನ ಪಾರ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಾತು ಕೊಟ್ಟು ಕರ್ಕೊಂಡು ಹೋಯ್ತು. ನಾನಲ್ಲಿ ರೋತಲ್ಲ, ನಾನು MLA ಆಗಾದ್ರೆ ಇಲ್ಲೇ ಆಗಿರ್ತಿದ್ದೆ. ಮಂತ್ರಿ ಆಗ್ಬೇಕು ಅಂತಲೂ ಹೋಯ್ತು ನಾನು. ಹೌದೌದೌದೌದು ಅದು ಈ ನಾನು ಹೇಳಿದ್ನಲ್ಲ ಸರ್, ಈ ಮುಂದೆ ಉರಿಯಾಳುಗಳಾಗಬೇಕು ಅಂತಕ್ಕಂಥವರೆಲ್ಲ ಒಗ್ಗಟ್ಟಿನಿಂದ ಭಾಳ ಶ್ರಮಪಟ್ಟು ಕೆಲಸ ಮಾಡಿದ್ರು. ಅದರ ಶ್ರಮದ ಫಲ. ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಬಂದರು, ಡಿ ಕೆ ಅವ್ರು ಬಂದರು, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದೆ. ನಾವು ಕ್ಯಾಂಪೇನ್ ಮಾಡಿದ್ವಿ. ಡಿ ಕೆ ಸುರೇಶ್ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ. ಬೆಂಗಳೂರು ಟೌನ್ ನಗರ ಮುಕ್ಕಾಲು ಭಾಗ ಸೇರುತ್ತೆ, ಕಾಲು ಭಾಗ ಗ್ರಾಮೀಣ ಸೇರುತ್ತೆ. ಅದರಲ್ಲಿ ಆಗಬೇಕಾದಂಥ ವ್ಯತ್ಯಾಸ ಆಗಿದೆ. ಏನು ಮಾಡ್ತೀವಿ, ಆಗಿದೆ. ಎಕ್ಸಿಟ್ ಪೋಲ್ ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರನ್ನೇನು ಅನ್ನಂಗಿಲ್ಲ. ನಾವೇನು ಆ ಸಮೀಕ್ಷೆರವ್ರು ಎಲ್ಲೆಲ್ಲಿಂದ ಬರ್ತಾರೋ, ಯಾತಾತಳಿಂದ ಬರ್ತಾರೆ. ಆಗ ಎಲ್ಲೋ ಒಂದು 25 ಜನ ಕೇಳ್ತಾರೆ, ಅದ್ರ ಮೇಲೆ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ. ಎಕ್ಸಿಟ್ ಪೋಲು ರಾಹುಲ್ ಗಾಂಧಿ ಹೇಳಿದ್ದು ಕರೆಕ್ಟ್ ಇದೆ. ಒಂದು 50 ಸೀಟ್ ಮಿಸ್ ಆಗಿದೆ. ಅವರು ಅಷ್ಟು ಕಷ್ಟಪಟ್ಟಿರೋ ಹೊತ್ತಿಗೆ, ಅಷ್ಟು ವಾತಾವರಣ ಇರೋ ಹೊತ್ತಿಗೆ ಅವರು ಹೇಳಿದ್ದು ನಮ್ಮದು 295 ಬರುತ್ತೆ ಅಂತ ಮಾಡಿದ್ದಾರೆ ಅವರು ನಾಯಕರು. ಈ ರಾಜ್ಯ, ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಮಾಡಿದ್ರು. ಈಗ ನೋಡಬೇಕು. ಈಗ ಇರ್ತಕ್ಕಂಥದ್ದು ಈಗ 2-3 ರಾಜ್ಯಗಳ ಮೇಲೆ, ಆಂಧ್ರ ಮತ್ತು ಇದ್ರ ಮೇಲೆ ಮಮತಾ ಬ್ಯಾನರ್ಜಿ ಮೇಲೆ ಬಿಹಾರ್, ನಿತೀಶ್ ಇವರೆಲ್ಲರ ಮೇಲೆ ನಿಲ್ಲುತ್ತೆ. ಏನಾಗುತ್ತೆ ಅನ್ನೋದನ್ನು ಅದು ದೊಡ್ಡದು. ಅದು ಡೆಲ್ಲಿ ಬಹುದೂರೈ. ನಾವು ಇಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಹಾಕಕ್ಕಾಗಲ್ಲ. ಬಹುದೂರೈ ಅಲ್ಲ. ನಾವೆಲ್ಲ ಸಣ್ಣ ಪುಟ್ಟರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ನಾಯಕತ್ವದ ವಿರುದ್ಧ ಸಿಡಿದೆದ್ದು ಗೆದ್ದಿದ್ದೀವಿ ಅಂದ್ರೆ ಖುಷಿ ಆಗ್ತಲ್ವ ಸರ್? ಇದೇನು ಸಾಮಾನ್ಯವಾದ ಖುಷಿನ? ಅದು ಶ್ರೇಯಸ್ ಪಟೇಲ್ ಹತ್ರಲ್ಲೊಬ್ಬರು ಕರ್ಕೊಬಂದು ನಿಲ್ಲಿಸಿ ಇದು ಮಾಡಿ ಎಲ್ಲ ಹೋರಾಟ ಮಾಡಿ ಗೆಲ್ಸಿದೀವಲ್ಲ ಸರ್. ಹಾಂ, ಅದೇನು ಸಾಮಾನ್ಯವಾದ ಖುಷಿನ ಅದು? ಹಾಂ, ಈಗ ಹೇಳ್ಯಾರಲ್ಲ ಸಿದ್ದರಾಮಣ್ಣರು ಬಂದುತ್ತೆಲ್ಲ ಹೇಳ್ಯಾರಪ್ಪ, ಶಿವಲಿಂಗೇಗೌಡ ಮಂತ್ರಿ ಮಾಡ್ತೀವಿ ಅಂತ. ಅದು ಅವ್ರಿಗೆ ಬಿಟ್ಟದ್ದು. ವಿಶ್ವಾಸ ಇದೆ ಸರ್?
ವಿಶ್ವಾಸ ನಮಗೆ ಮೊದಲೇ ಇತ್ತು. ನನ್ನ ಪಾರ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಾತು ಕೊಟ್ಟು ಕರ್ಕೊಂಡು ಹೋಯ್ತು. ನಾನು ಅಲ್ಲಿ ರೋತಲ್ಲ, ನಾನು ಎಮ್ ಎಲ್ ಎ ಆಗಾದ್ರೆ ಇಲ್ಲೇ ಆಗಿರ್ತಿದ್ದೆ. ಮಂತ್ರಿ ಆಗಬೇಕು ಅಂತಲೇ ಹೋಯ್ತು ನಾನು.